ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಸೇವಂತಿಗೆಗಳನ್ನ ರೀಪಾಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಾನು ಫೆಬ್ರವರಿ ಮಂತಲ್ಲಿ ಹಾಕಿದಂತಹ ಸೇವಂತಿಗೆ ಗಿಡಗಳು ಆಲ್ರೆಡಿ ಹೂ ಬಿಡುವಂಥ ಸ್ಟೇಜ್ಗೆ ಬಂದಿದೆ. ಮತ್ತು ಪಕ್ಕದಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ. ಆ ಗಿಡಗಳನ್ನ ತೆಗೆದು ಹೇಗೆ ನಾವು ರೀಪಾಟ್ ಮಾಡ್ಕೊಳ್ಬಹುದು ಅಂತ ನೋಡೋಣ. ಕೆಲವೊಂದು ಸರಿ ಒಂದೊಂದೇ ಸೇವಂತಿಗೆ ಗಿಡಗಳಿರುತ್ತೆ. ಅಂತಹ ಸಮಯದಲ್ಲಿ ಜಾಸ್ತಿ ಗಿಡಗಳು ಮಾಡ್ಕೊಳ್ಬೇಕು ಅಂತ ಅಂದರೆ ಈ ರೀತಿ ಪಕ್ಕದಲ್ಲಿ ಬಂದಿರೋ ಗಿಡಗಳನ್ನ ತಗೊಂಡು ನಾವು ರೀಪಾಟ್ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಮಾಡ್ಕೊಳ್ಬಹುದು. ಇದು ನನ್ನ ಹತ್ರ ಇದೊಂದೇ ಪಾಟ್ ಉಳ್ಕೊಂಡಿರೋವಂತಹ ಒಂದು ಸೇವಂತಿಗೆ. ಪಿಂಕ್ ಕಲರ್ ದಪ್ಪ ಹೂ ಬಿಡುತ್ತೆ. ಇದನ್ನು ನಾನು ಜಾಸ್ತಿ ಗಿಡಗಳು ಮಾಡ್ಕೋಬೇಕು ಅಂದರೆ ಇವಾಗ ರೀಪಾಟ್ ಮಾಡ್ಕೊಳ್ತೀನಿ. ಈ ಥರ ಪಕ್ಕದಲ್ಲಿ ಬಂದಿರೋವಂತಹ ಸಸಿಗಳನ್ನ, ಚಿಕ್ಕ ಚಿಕ್ಕ ಗಿಡಗಳನ್ನ ಈ ಥರ ಕೆಲವೊಂದು ಬೇರ್ ಸಮೇತ ಬರುತ್ತೆ, ಕೆಲವೊಂದು ಹಾಗೆ ಕಟ್ಟಿಂಗ್ಸಲ್ಲೂ ಸಹ ನಾವು ಗ್ರೋ ಮಾಡ್ಕೊಳ್ಬಹುದು. ಬೇರೆ ಇರಬೇಕು ಅಂತಿಲ್ಲ, ಅದಕ್ಕೆ ಒಂದು 2-3 ನೋಡ್ಸ್ ಇದ್ದರೆ ಸಾಕು. ಈ ಥರ ನೋಡಿ, ಇದಕ್ಕೆ ಬೇರಿಲ್ಲ, ಬರೀ ಕಟ್ಟಿಂಗ್ ಥರ ಇದೆ. ಈ ಥರ ಗಿಡಗಳನ್ನು ಸಹ ನಾವು ಬೆಳೆಸ್ಕೊಳ್ಬಹುದು, ಚಿಕ್ಕ ಚಿಕ್ಕ ಗಿಡಗಳನ್ನ ಮಾಡ್ಕೊಳ್ಬಹುದು. ಹೀಗೆ ಪಕ್ಕದಲ್ಲಿ ಸೇವಂತಿಗೆ ದೊಡ್ಡದಾದ ಹಾಗೆಲ್ಲ ಪಕ್ಕದಲ್ಲಿ ತುಂಬ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು ಬರುತ್ತೆ. ಆ ರೀತಿ ಬಂದವಾಗ ನಾವು ಅವನ್ನ ಕಿತ್ಬಿಟ್ಟು ಬೇರೆ ಪಾಟ್ಗೆ ಹಾಕಿದ್ರೆ ಈ ಗಿಡಗಳು ಹೂ ಬಿಟ್ಟು ಮುಗಿದ ನಂತರ ಆ ಗಿಡಗಳು ಹೂ ಬಿಡೋದಕ್ಕೆ ಬರುತ್ತೆ. ಈ ರೀತಿ ನೋಡಿ 4 ಗಿಡಗಳನ್ನ ನಾನು ಕಿತ್ಕೊಂಡಿದ್ದೀನಿ. ಇದಕ್ಕೆ ಮಣ್ಣು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾವು ಓಲ್ಡ್ ಸಾಯಿಲ್ಲೇ ಮಿಕ್ಸ್ ಮಾಡ್ಕೊಳ್ತೀವಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಕೌಡಂಗ್ ಕಾಂಪೋಸ್ಟ್ನ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. 1-2 ದಿವಸ ಮಣ್ಣನ್ನು ಒಣಗಿಸ್ಬೇಕು. ನಾನು ಹಳೆ ಮಣ್ಣನ್ನೇ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ 1 ಬೌಲಷ್ಟು ಮರಳು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೌಡಂಗ್ ಕಾಂಪೋಸ್ಟ್ ಹಾಕ್ಕೊಳ್ತೀನಿ. ಫಸ್ಟ್ ನಾವು ರೀಪಾಟ್ ಮಾಡೋವಾಗ ಜಾಸ್ತಿ ಏನು ಫರ್ಟಿಲೈಸರ್ಸ್ನ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತ ಅಂದರೆ ಗಿಡಗಳು ಸತ್ತೋಗ್ಬಿಡುತ್ತೆ. ಜಾಸ್ತಿ ಫರ್ಟಿಲೈಸರ್ಸ್ ಆದ ಹಾಗೆಲ್ಲ ಗಿಡಗಳು ಸತ್ತೋಗ್ಬಿಡುತ್ತೆ. ಸೊ ಮಣ್ಣಿನ ಕ್ವಾಂಟಿಟಿ ಜಾಸ್ತಿ ಇರೋ ಥರ ನಾವು ನೋಡ್ಕೊಳ್ಬೇಕು. ಮಣ್ಣು ಜಾಸ್ತಿ ಇರೋ ಥರ ನೋಡ್ಕೊಳ್ಬೇಕು. ಸ್ವಲ್ಪ ಕೋಕೋಪಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು. ಸೇವಂತಿಗೆ ಗಿಡಗಳಿಗೆ ಮಣ್ಣು ಪೋರಸ್ ಆಗೇ ಇರಬೇಕು. ಯಾವುದೇ ಗಿಡಕ್ಕಾಗಲಿ ಪೋರಸ್ ಆಗೇ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೋಕೋಪಿಟ್ ಮತ್ತು ಮರಳಿನ ಅಂಶನ ಒಂಚೂರು ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೂ ವಾಟ್ರೆಲ್ಲ ನೀಟಾಗಿ ಡ್ರೈನ್ ಔಟ್ ಆಗುತ್ತೆ. ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ ನಂತರ ಗಿಡ ಚೆನ್ನಾಗಿ ಬೆಳ್ಕೊಂಡ ನಂತರ ರೂಟೆಲ್ಲ ಚೆನ್ನಾಗಿ ಬಂದಮೇಲೆ ನಾವು ಬೇರೆ ಬೇರೆ ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋಗ್ಬೋದು. ಹೂ ಬಿಡೋವಂಥ ಸಮಯದಲ್ಲಿ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ನ ಸೇವಂತಿಗೆ ಗಿಡಗಳಿಗೆ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು. ತುಂಬ ಚೆನ್ನಾಗಿ ಹೂಗಳ ಕ್ವಾಂಟಿಟಿ ಬರುತ್ತೆ. ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ನಾವು ಎರಡೆರಡು ಒಟ್ಟೊಟ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಗಿಡಗಳನ್ನ. ಒಂದೇ ಪಾಟಲ್ಲಿ 2 ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಗಿಡಗಳು ಒಂಥರ ಬುಷಿಯಾಗಿ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡ ಹಾಕಾದ್ಮೇಲೆ ನಾವು ಸ್ವಲ್ಪ ಲೈಟಾಗಿ ಪಿಂಚ್ ಮಾಡ್ತಾ ಹೋದ ಹಾಗೆ ಅದು ಗಿಡ ಬುಷಿ ಆಗ್ತಾ ಹೋಗುತ್ತೆ. ಹೀಗೆ ರೀಪಾಟ್ ಮಾಡಿಬಿಟ್ಟು ನಾವು ಸ್ವಲ್ಪ ದಿವಸ ಒಂದು 4-5 ಡೇಸ್ ಸೆಮಿ ಶೇಡ್ ಏರಿಯಾದಲ್ಲೇ ಇಡಬೇಕಾಗತ್ತೆ. ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೆರಳಿನಲ್ಲೇ ಇಟ್ಕೊಂಡು ಬೇರು ಬರೋ ತನಕ ನೀರು ಹಾಕ್ಕೊಂಡು ಆನಂತರ ಬಿಸಿಲಿಗೆ ಇಟ್ಕೊಳ್ಬಹುದು. ಸೊ ರೀಪಾಟ್ ಮಾಡಾದಮೇಲೆ ಒಂದು ಮಗ್ ನೀರು ಹಾಕಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.